ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಫುಡ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರು ಸೊ ಈ ಒಂದು ವಿಡಿಯೋನು ತಪ್ಪದೆ ನೋಡಲೇಬೇಕು. ಬಿಸ್ನೆಸ್ ಮಾಡೋಕ್ಕೆ ತುಂಬ ಜನದ ಅಗತ್ಯ ಇಲ್ಲ. ಬಿರಿಯಾನಿ ಪಾಟ್ ಅಂದರೆ ಇದು ಮಿಷನ್ ಥರ ನಿಮಗೆ ವರ್ಕ್ ಆಗುತ್ತೆ. ಸೊ ಬಿರಿಯಾನಿ ಇಡ್ಲಿ ಸ್ಟೀಮರ್ ಏನು ಬರುತ್ತಲ್ವಾ ಅದೇ ಥರನೇ ವರ್ಕ್ ಆಗುತ್ತೆ. ಬಟ್ ಆದರೆ ಇದರಲ್ಲಿ ಬಿರಿಯಾನಿ ಕೂಡ ನೀವು ಮಾಡ್ಕೊಬೋದು. ವೆಜ್ ಬಿರಿಯಾನಿ ಮಾಡ್ಕೊಬೋದು ಅಥವಾ ಮಟನ್ ಬಿರಿಯಾನಿ ಮಾಡ್ಕೊಬೋದು, ಚಿಕನ್ ಬಿರಿಯಾನಿ ಮಾಡ್ಕೊಬೋದು, ಯಾವುದಾದ್ರೂ ಕೂಡ ಮಾಡ್ಕೊಬೋದು. ಸೊ ಏನಂದರೆ ಟೈಮರ್ ಕೂಡ ನಿಮಗೆ ಸೆಟ್ ಮಾಡ್ಕೊಬೋದು. ಎಷ್ಟು ನಿಮಗೆ ಟೈಮ್ ಬೇಕು, ಎಷ್ಟು ಟೈಮ್ ಕುಕ್ ಆಗಬೇಕು ಅನ್ನೋದು ಕೂಡ ನೀವು ಡಿಸೈಡ್ ಮಾಡಿ ಟೈಮನ್ನು ಅಡ್ಜಸ್ಟ್ ಮಾಡ್ಬೋದು. ಎಕ್ಸಾಂಪಲ್ಗೆ ಹೇಳೋದಾದರೆ ನೀವು ವಾಷಿಂಗ್ ಮಿಷನ್ ನಿಮಗೆ ಏನೋ ಜೀನ್ಸು ಒಂಥರ ನಾವು ಬೇರೆ ಥರ ಹಾಕಬೇಕಾಗತ್ತೆ, ಡೈಲಿ ಯೂಸು ಬೇರೆ ಥರ ಹಾಕಬೇಕಾಗತ್ತೆ, ಸ್ವಲ್ಪ ಕೊಳೆ ಆಗಿರೋದು ಬೇರೆ ಥರ ಆಗುತ್ತಲ್ಲ, ಅದೇ ಥರನೇ ಇದು ಕೂಡ ವರ್ಕ್ ಆಗುತ್ತೆ. ಸೊ ಬಿರಿಯಾನಿಗೆ ಬೇರೆ ಟೈಮ್ ಆಗಿರುತ್ತೆ, ಇಡ್ಲಿಗೆ ಬೇರೆ ಟೈಮ್ ಆಗಿರುತ್ತೆ, ಹಾಗೆಯೇ ನಿಮಗೆ ರೈಸ್ಗೆ ಬೇರೆ ಟೈಮ್ ಆಗಿರುತ್ತೆ. ಸೊ ಒಂದು ಟೈಮರು ನೀವು ಬಂದು ನಿಮ್ಗೇನು ಬೇಕಾಗಿರುತ್ತೆ ಆ ಕುಕ್ಕಿಂಗ್ ಟೈಮು ಅನ್ನೋದು ಡಿಸೈಡ್ ಮಾಡ್ಕೊಂಡು ನೀವು ಆ ಟೈಮನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಇದು ನಿಮಗೆ ಹೊರಗಡೆ ಕೂಡ ನಿಮಗೆ ಬಿಸಿ ಆಗಲ್ಲ, ಆರಾಮಾಗಿ ಮುಟ್ಕೊಬೋದು. ಸೊ AC ರೂಮಲ್ಲಿ ಕೂಡ ನೀವು ಇದರಲ್ಲಿ ಕುಕ್ ಮಾಡ್ಕೊಬೋದು. ಹಾಗಾಗಿ ಜಾಸ್ತಿ ಜನ ನಿಮಗೆ ಕುಕ್ಕಿಂಗ್ಗೆ ಬೇಕಾಗಿರುವಂಥ ಜನ ಏನಿರ್ತಾರಲ್ಲ ಮ್ಯಾನ್ ಪವರು, ಅದು ತುಂಬಾ ಕಡಿಮೆ ಆಗುತ್ತೆ ನಿಮಗೆ. ಸೊ ಅದೇ ರಿಲೇಟೆಡ್ ಎಲ್ಲ ಕೂಡ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೆನ್ಯೂನಾಗಿ ಬೇಕಾಗಿದ್ದವರು ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೋಡ್ತಾರೆ ಕಂಪ್ಲೀಟಾಗಿ. ಯಾಕೆ ಅಂದರೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ. ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಯಾರಿಗಾದ್ರೂ ಬಿಸ್ನೆಸ್ ಮಾಡೋ ಐಡಿಯಾ ಏನಾದರೂ ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ಕೂಡ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಸೊ ಇದೇನಪ್ಪ ಅಂದರೆ ಎಲೆಕ್ಟ್ರಿಕಲಿ ಆಗುವಂಥ ಒಂದು ಬಿರಿಯಾನಿ ಅಂತ ಹೇಳ್ಬೋದು. ಸೊ ಪ್ರೀಕಕ್ಕಾಗಿ ನಾವು ಬಿರಿಯಾನಿಗೆ ಏನೇನು ಮಾಡಬೇಕು, ಫ್ರೈ ಎಲ್ಲ ಏನು ಮಾಡಬೇಕಲ್ಲ ಅದೆಲ್ಲ ನಾವು ಸ್ಟವ್ ಮೇಲೆ ಮಾಡ್ಕೊಬೋದು. ಸೊ ಒಂದು ಲೇಡಿ ಇದ್ರೇ ಮಾಡ್ಕೊಬೋದು ಇದನ್ನು. ಸೊ ಗಂಡಸರು ಬೇಕು ಅಂತಲೇ ಇಲ್ಲ. ಯಾಕೆಂದರೆ ವೆಯ್ಟ್ ಎಲ್ಲ ಸೊ ಜಾಸ್ತಿ ಬರೋದು ನಮಗೆ ಅಕ್ಕಿ ಮತ್ತು ನೀರು, ಅದೇ ಅಲ್ವಾ ನಮಗೆ ವೆಯ್ಟ್ ಬರೋದು. ಹಾಗಾಗಿ ಇದನ್ನು ಒಂದು ಸಿಂಗಲ್ ಲೇಡಿ ಕೂಡ ಮಾಡ್ಬೋದು, ಎಷ್ಟು kg ಕೂಡ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಪ್ರೊಸೆಸಿಂಗು. ಇಲ್ಲಿ ನೀವು ಒಗ್ಗರಣೆಗೆ ಹಾಕ್ಕೊಂಡು ಏನೇನು ಫ್ರೈ ಮಾಡ್ಕೊತಾರೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀರಾ. ಇದನ್ನು ಫ್ರೈ ಮಾಡಿದ ನಂತರ ನಿಮಗೆ ನೆಕ್ಸ್ಟು ಡೈರೆಕ್ಟಾಗಿ ಸ್ಟೀಮರ್ ಇಟ್ಟು ಬೇಯಿಸ್ಕೊಳ್ಳೋದಷ್ಟೇ. ಅದು ಕೂಡ ಪ್ಲೇಟ್ಸ್ ಬರುತ್ತೆ. ಪ್ಲೇಟ್ಸು ಒಂದು 2.5 kg 3 kg ಇರುತ್ತೆ. ಸೊ ಆ ಪ್ಲೇಟ್ಸಲ್ಲಿ ಇಟ್ಕೊಂಡು ನೀವು ಈ ಥರ ಸ್ಟೀಮ್ ಮಾಡಿಕೊಂಡ್ರೆ ಆಯಿತು. ಸೊ ಬನ್ನಿ ಆಗಿರೋ ಲೊಕೇಶನ್ ನೋಡ್ಕೊಳ್ಳೋಣ. ಸರ್ ಕೂಡ ಮಾತಾಡಿದ್ದಾರೆ, ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇದು ಶಾಪ್ ಬಂದುಬಿಟ್ಟು ನಿಮಗೆ ಮೆಜೆಸ್ಟಿಕ್ ಹತ್ರ ಇರುವಂತಹ ಅಲಂಕಾರ ಪ್ಲಾಜಾ ಎಲ್ರಿಗೂ ಗೊತ್ತೇ ಇರುತ್ತೆ. ಅಲ್ಲೇ ಲೊಕೇಟ್ ಆಗಿರೋವಂಥದ್ದು ಜಗ ಮಿಷನ್ಸ್ ಅಂತ. ಜಗ ಮಿಷನ್ಸು ತುಂಬ ವೀಡಿಯೋಸ್ ಅಂದರೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದ್ರ ಗೊತ್ತಿಲ್ಲ ಅಂದರೆ ಬೇರೆ ಮಿಷನ್ಸ್ ಕೂಡ ನೀವು ಚೆಕ್ ಮಾಡ್ಕೊಬೋದು. ಸೊ ಇದು ಬಂದುಬಿಟ್ಟು ಬಿರಿಯಾನಿ ಪಾಟ್ ಅಂತ ಒಂದು ಮಿಷನ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸರ್ ಕೂಡ ಬಂದಿದ್ದಾರೆ, ಬನ್ನಿ ಮಾತಾಡೋಣ. ಅವ್ರ ಹತ್ರ ಎಲ್ಲ ಕೂಡ ವಿಷಯಗಳನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಹೇಳಿ ಸರ್, ಇವತ್ತು ಜಗ ಮಿಷನ್ಸ್ಗೆ ಕರೆಸಿದ್ದೀರಾ. ಸೊ ಏನು ಮಿಷನ್ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀರಾ ಸರ್? ಎಸ್, ನಾವು ಇದಕ್ಕೆ ಮುಂದೆ ಬಂದು ನಮ್ಮ ಎಲ್ಲ ಮಿಷನ್ ನಾವು ವಿಡಿಯೋ ಎತ್ಕೊಂಡಿದ್ದೀವಿ. ಇವತ್ತು ಬಂದು ಬಿರಿಯಾನಿ ಮಿಷಿನ್, ಬಿರಿಯಾನಿ ಸ್ಟೀಮರ್, ರೈಸ್ ಸ್ಟೀಮರ್, ಇಡ್ಲಿ ಸ್ಟೀಮರ್ ಅಂತ ಒಂದು ಮಿಷಿನ್ ಬಂದು ಡಿಸೈನ್ ಮಾಡಿದ್ದೀವಿ. ಸೊ ಆ ಮಿಷಿನ್ ಬಗ್ಗೆ ಇವತ್ತು ನೋಡೋಣ. ಸೊ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಸರ್? ಸರ್ ಇದು ಬಂದು ಕಂಪ್ಲೀಟ್ ಎಲೆಕ್ಟ್ರಿಕಲ್ ವರ್ಕ್ ಆಗುತ್ತೆ. ಈಗ ಈ ಮೆಷಿನ್ ನೋಡಿದ್ರೆ ನಮ್ಮ ಕಂಪ್ಲೀಟು ಎಲೆಕ್ಟ್ರಿಕಲ್ನಲ್ಲಿ ಆಪರೇಟ್ ಆಗುತ್ತೆ. ಈ ಮೆಷಿನ್ನಲ್ಲಿ ಈಗ ನೀವು ನೋಡ್ತಾ ಇರೋ ಮೆಷಿನಲ್ಲಿ ಬಂದು 12 ಟ್ರೇ, ಇನ್ನೊಂದು ಮೆಷಿನ್ ಬಂದು 6 ಟ್ರೇ. ಈ ಮೆಷಿನ್ ಬಂದು 8 ಟ್ರೇ ಇದೆ. 8 ಟ್ರೇನಲ್ಲಿ ನೀವು ಮಿನಿಮಮ್ ಬಂದು 20 kg ಮಾಡ್ಬೋದು. 8 ಟ್ರೇ ಮೆಷಿನ್ನಲ್ಲಿ 20 kg ಬಿರಿಯಾನಿ ಆದರೂ ಸರಿ, ರೈಸ್ ಆದ್ರೂ ಸರಿ 20 kg ಮಾಡ್ಬೋದು. ಈ ಮೆಷಿನ್ನಲ್ಲಿ ಈ ಮೆಷಿನ್ನಲ್ಲಿ ಬಂದು 12 ಟ್ರೇ ಇದೆ. 12 ಟ್ರೇನಲ್ಲಿ ಅಟ್ಲೀಸ್ಟ್ ಬಂದು 50 kg ರೈಸ್ ಮಾಡ್ಬೋದು. 50 kg ರೈಸ್ ಆರ್ 50 kg ಬಿರಿಯಾನಿ, ವಾಟ್ ಎವರ್ ಇಟ್ ಮೇ ಬಿ, ಎಲ್ಲಾನು ನೀವು ಬಂದು ಒಂದೇ ಸರಿ ನಾವು ಬಂದು ಕುಕ್ ಮಾಡ್ಕೋಬಹುದು. ಜಸ್ಟ್ half an hour ಅಲ್ಲಿ ಮಾಡ್ಬೋದು. ಪ್ರೀ ಕುಕಿಂಗ್ ಆದ್ಮೇಲೆ half an hour ಅಲ್ಲಿ ಬಂದು ನೀವು ಬಂದು ಇದೆಲ್ಲ ಮಾಡ್ಕೋಬಹುದು ನಿಮ್ಮ ಇದರಲ್ಲಿ. ಸೊ ಈ ಮೆಷಿನ್ ಒಂದು ಅಡ್ವಾಂಟೇಜಸ್ ಏನಂತ ನೋಡಿದ್ರೆ, ಇದು ಬಂದು ಗ್ಯಾಸ್ಗಿಂತ 50% ಕಡಿಮೆ ಆಗುತ್ತೆ ಎಕ್ಸ್ಪೆನ್ಸಸ್. ಇನ್ನೊಂದು ಏನಂತಂದ್ರೆ ಇದು ಬಂದು ಕಂಪ್ಲೀಟ್ ಬಂದು ಎಲ್ಲ ಕಡೆನೂ ಮುಟ್ಬೋದು. ಈ ಮೆಷಿನ್ ನಲ್ಲಿ ಟಾಪ್ ಬಾಟಮ್ ಸೈಡ್ ಎಲ್ಲ ಮುಟ್ಬೋದು. ನೀವು ಎನರ್ಜಿ ಏನು ವೇಸ್ಟ್ ಆಗಲ್ಲ. ನೀವು ಅದ್ರ ಮೆಷಿನ್ ಒಳಗಡೆಯಿಂದ ಹೀಟ್ ಬಂದು ಯಾವುದು ಈಚೆ ಬರಲ್ಲ, ಕಂಪ್ಲೀಟ್ ಪ್ರೊಟೆಕ್ಷನ್ ಇದೆ. ಸೊ ಅದರಿಂದ ಎಲ್ಲದಕ್ಕೂ ನೀವು ಇದರಲ್ಲಿ ಮಾಡಬಹುದು. ಎಕ್ಸಾಂಪಲ್ ಸರ್, ಇಡ್ಲಿ ಎಸ್, ಎಕ್ಸಾಂಪಲ್ ನೋಡಿದ್ರೆ ಇಡ್ಲಿನಲ್ಲಿ ಫುಲ್ ರೌಂಡ್ ದೊಡ್ಡ ಇಡ್ಲಿ ಇದೆ, ಚಿಕ್ಕದು ಇದೆ, ಆಮೇಲೆ ಲವ್ ಸೇಫ್ ಅಲ್ಲಿ ಇದೆ. ಸೊ ಇದೆಲ್ಲ ಒಂದು ನಮ್ಮ ತವ ಪ್ಲೇಟ್ಸ್ ಇದೆ, ಸಪ್ರೇಟ್ ಆಗಿ ಅದನ್ನ ನೀವು ತಕೋಬಹುದು. ಏನ್ ಬೇಕಾಗಿದ್ರು ಇಡ್ಲಿ ಬೇಕಾಗಿದ್ರೆ. ರೈಸ್ ಪ್ಲೇಟ್ಸ್ ಬಂದು ರೆಗ್ಯುಲರ್ ಆಗಿ ಬಂದ್ಬಿಡುತ್ತೆ ನಿಮ್ಗೆ. ಇದ್ರ ಮಿಷಿನ್ ಒಳಗೆ
ಒಳಗಡೆನೆ ಬಂದ್ಬಿಡುತ್ತೆ, ಬರುವಾಗಲೇ ಅದು ಫ್ರೀಯಾಗಿ ಬರುತ್ತೆ. ನೀವು ಎಕ್ಸ್ಟ್ರಾ ಬೇಕಾಗಿದ್ರೆ ನೀವು ಇಡ್ಲಿ ಪ್ಲೇಟ್ಸ್ ಇದೆಲ್ಲ ಬಂದು ನೀವು ತಗೋಬಹುದು. ಸೊ ಟೋಟಲ್ ಆಗಿ ನಾವು ಇಡ್ಲಿ, ಬಿರಿಯಾನಿ, ವೆಜ್ ಬಿರಿಯಾನಿ, ಪಲಾವ್ ಈ ತರದೆಲ್ಲ ಕುಕ್ ಮಾಡ್ಕೋಬಹುದು. ಸಿಂಪಲ್ ರೈಸ್ ಕೂಡ ನಾವು ಕುಕ್ ಮಾಡ್ಕೋಬಹುದು ಅಲ್ವಾ? ಸೊ ಒಂದೇ ಇದರಲ್ಲಿ ನಾವು ಬೆನಿಫಿಟ್ ಜಾಸ್ತಿ ನಾವು ಕುಕ್ ಮಾಡ್ಕೊಂಡು ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಇದು ಜಸ್ಟ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತಂದ್ರೆ ನಿಮ್ಮ ಅಗೈನ್ PG ಇಟ್ಕೊಂಡಿರೋರು, PGಗೆಲ್ಲ ಫುಲ್ ಯೂಸ್. ಯಾಕಂದ್ರೆ PG ನಲ್ಲಿ ಬಂದು ಕುಕಿಂಗ್ ಫೆಸಿಲಿಟೀಸ್ ಬಂದು ಸ್ವಲ್ಪ ಕಡಿಮೆ ಇದೆ, ಲೇಡೀಸ್ ಕುಕ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಟ್ರೈನಿಂಗ್ ಏನು ಬೇಕಾಗಿಲ್ಲ. ಲೇಡೀಸ್ ಕುಕ್ ಮಾಡಿದ್ರು ಒಂದು ಸ್ವಲ್ಪ ಚಿಕ್ಕದಾಗಿ ಟ್ರೈನಿಂಗ್ ಕೊಟ್ರೆ ಸಾಕು, ಈಸಿಯಾಗಿ ಮಾಡ್ಕೋಬಹುದು. ಪಕ್ಕದಲ್ಲಿ ನಿಂತ್ಕೊಂಡಿರ್ಬೇಕನ್ನ ಅವಶ್ಯಕತೆ ಏನು ಇಲ್ಲ. ಸೊ ಅದರಿಂದ PGಗೆಲ್ಲ ಬಂದು ಫುಲ್ ಯೂಸ್ ಇದೆ, ಸೇಫ್ಟಿ ಇದೆ, ಗ್ಯಾಸ್ ಕನ್ಸಪ್ಷನ್ ಸೇಫ್ಟಿ ಇದೆ. ಆಮೇಲೆ ಬಂದು ಹೋಟೆಲ್, ರೆಗ್ಯುಲರ್ ಹೋಟೆಲ್ ಎಲ್ಲದಕ್ಕೂ ಮಾಡಬಹುದು, ಚಿಕ್ಕದು ಇದು. ಆಮೇಲೆ ಕ್ಲೌಡ್ ಕಿಚನ್ಸ್ ನಲ್ಲಿ ಮಾಡಬಹುದು. ಆಮೇಲೆ ಬಂದು ದೊಡ್ಡ ದೇವಸ್ಥಾನ, ಆಶ್ರಮ ಈ ತರ ಇದೆ, ಅದಕ್ಕೆಲ್ಲ ಯೂಸ್ ಮಾಡಬಹುದು. ಮೇನ್ ಅಡ್ವಾಂಟೇಜ್ ಬಂದು ಒಂದು ಚಿಕ್ಕ ಏರಿಯಾದಲ್ಲಿ ನಾವು ಇದು ಬಂದು ಕುಕಿಂಗ್ ಮಾಡೋದು ಬಂದು ಸಾಧ್ಯವಾಗುತ್ತದೆ. ನೀವು ಈಗ ಬಂದು ಕ್ಲೌಡ್ ಕಿಚನ್, ಸ್ವಿಗ್ಗಿ, ಝೊಮ್ಯಾಟೊ ಇದೆಲ್ಲ ಇಟ್ಕೊಂಡಿದಾರಲ್ಲ, ಸೊ ಅವ್ರಿಗೆ ಬಂದು ಜಾಸ್ತಿ ಬೇಯ್ದು ಹೋಗಲ್ಲ. ಈಗ ನೀವು ಒಂದು ಎಕ್ಸಾಂಪಲ್ ಕುಕ್ಕರ್ ಇಡ್ತೀರಿ, ಕುಕ್ಕರ್ ಇಟ್ಬಿಟ್ಟು ಎಲ್ಲರೂ ಹೋಯ್ತಾ ಇದೀವಿ, ಆಮೇಲೆ ಒಂದು 5 ನಿಮಿಷದಲ್ಲಿ ಕರೆಕ್ಟ್ ಆಗಿ ಬಂದು ನೋಡ್ಕೋಬೇಕು, ಆಫ್ ಮಾಡಬೇಕು, ವಿಸಿಲ್ ಎಷ್ಟು ಅಂತ ಕೌಂಟ್ ಮಾಡ್ಕೋಬೇಕು. ಸೊ ಇದೆಲ್ಲ ಬಂದು ಒಂದು ಪ್ರಾಬ್ಲಮ್ಸ್ ಇದೆ. ಬಟ್ ಇದ್ರಲ್ಲಿ ಬಂದು ಹಂಗಿಲ್ಲ, ಇಲ್ಲ ನೀವು ಚೆಕ್ ಮಾಡ್ತಾ ಇರಬೇಕು. ಇದು ಹಂಗಿಲ್ಲ, ಟೈಮರ್ ಇಟ್ಕೊಂಡ್ರೆ ಸಾಕು. ಒಂದ್ಸರಿ ನೀವು ಬಂದು ನಿಮ್ಮ ಅಕ್ಕಿಗೆ ಎಷ್ಟು ಟೈಮರ್ ಇಡಬೇಕು ಅಂತ ಒಂದ್ಸರಿ ರೆಡಿ ಆದ್ಮೇಲೆ ನೀವು ಪುನಃ ಬಂದು ಅದೇ ಪ್ಲಾನ್ ಮಾಡ್ಕೋಬಹುದು, ಆ ರೈಸ್ಗೆ ಇಷ್ಟು ಹೊತ್ತು ಇರಬೇಕು ಅಂತ. ಸೊ ಅದಿದ್ರೆ ಅವ್ರಿಗೆ ಆ ಟೈಮಲ್ಲಿ ಬಂದು ಅದು ರೆಡಿ ಆಗಿರುತ್ತೆ. ಬೇರೆ ಕೆಲಸ ನೋಡ್ಬೋದಲ್ಲ ಅವರು, ಆ ಟೈಮಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ಬೋದು, ಇಲ್ಲ ಬೇರೆ ಏನಾದ್ರು ಮಾಡ್ಬೋದು. ಸೊ ಎಫಿಷಿಯಂಟ್ ಆಗಿ ವರ್ಕ್ ಮಾಡ್ಬೋದು, ಕ್ವಿಕ್ ಆಗಿ ಮಾಡ್ಬೋದು. ಅಲ್ಲಿ ನಿಂತ್ಕೊಂಡೇ ನಾವು ಮಾಡಬೇಕು, ರೈಸ್ ಮಾಡ್ಬೇಕಾಗಿದ್ರು ನಿಂತ್ಕೊಂಡು ಮಾಡ್ಬೇಕು, ಬಿರಿಯಾನಿ ಆಗಿದ್ರು ಅಲ್ಲಿ ನಿಂತ್ಕೋಬೇಕು. ಸೊ ಇದ್ರಲ್ಲಿ ಬಂದು ಆ ಪ್ರಾಬ್ಲಮ್ಸ್ ಇರಲ್ಲ. ಅದೊಂದು ಮ್ಯಾನ್ ಪವರ್ ಕಡಿಮೆ ಆಗುತ್ತೆ. ಸೊ ಒಬ್ಬರೇ ಇರ್ಬೇಕು, ಎಲ್ಲ ವೆಯ್ಟ್ ಎತ್ತಕ್ಕಾಗಲ್ಲ ಅನ್ನೋರ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಟ್ರೇನ್ ಅಲ್ಲಿ 2.5 kg 5 kg ನೀವು ಹೇಳ್ದಾಗೆ, ಸೊ ಪಾರ್ಟ್ ಆಗಿ ನಾವು ತಗೊಂಡು ಸರ್ವ್ ಮಾಡ್ಕೊಂಡು ಕೂಡ ಬರ್ಬೋದು. ಇನ್ ಕೇಸ್ ಕ್ಲೌಡ್ ಕಿಚನ್ ಇದ್ದವರು, ಅಥವಾ ನೀವು ಈ ಸ್ಟಾಲ್ಸ್ ಎಲ್ಲ ಹಾಕೊಂತಾರೆ ಸರ್, ಫುಡ್ ಸ್ಟಾಲ್ ಆಯ್ತು ಸರ್, ಈ ಸ್ಟೀಮಲ್ಲಿ ಆಗಿರುತ್ತೆ. ಸೊ ಟೇಸ್ಟ್ ಹೇಗಿರುತ್ತೆ ಸರ್? ಮಾರ್ಕೆಟಿಂಗ್ ತರ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಬಟ್ ಆ ತರ ನಾನು ಡಿಫೈನ್ ಮಾಡಿ ನೋಡ್ಲಿಲ್ಲ. ಏನು ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಟ್ರೆಡಿಷನಲ್ ಕುಕ್ ಮಾಡುವಾಗ ಮೇ ಬಿ ಬೇರೆ ಚೇಂಜಸ್ ಇರ್ಬೋದು ಟೇಸ್ಟ್, ಬಟ್ ಇದೇನು ಚೆನ್ನಾಗಿರಲ್ಲ ಅಂತ ಹೇಳಕ್ಕಾಗಲ್ಲ. ಚೆನ್ನಾಗೇ ಇದೆ, ಬಟ್ ಬೇರೆ ಚಿಕ್ಕದಾಗಿ ಚೇಂಜಸ್ ಇರ್ಬೋದು. ಈಗ ನಿಮ್ಮ ಟ್ರೆಡಿಷನಲ್ ಕುಕ್ಕಿಂಗು, ಯಾಕಂದ್ರೆ ಎಲ್ಲರಿಗೂ ಒಬ್ಬೊಬ್ರು ಒಂದೊಂದು ತರ ಬಿರಿಯಾನಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಾ ಬಿರಿಯಾನಿ ಒಂದೇ ತರ ಇರಲ್ಲ. ಸೊ ಆ ಬಿರಿಯಾನಿ ಸ್ವಲ್ಪ ಡಿಫ್ರೆಂಟ್ ಮೇ ಬಿ ಇರ್ಬೋದು, ಅದು ಅಕ್ಸೆಪ್ಟ್ ಮಾಡಲೇಬೇಕು. ಯಾಕಂದ್ರೆ ಟ್ರೆಡಿಷನಲ್ ಕುಕ್ಕಿಂಗ್ ಬಂದು ಸಿಲ ಚೆಫ್ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಮಿಷಿನ್ ಮಾತ್ರ ಇಟ್ಕೊಂಡಿದ್ರೆ ಏನು ಟೇಸ್ಟ್ ಬರಲ್ಲ. ಸೊ ಅದರಿಂದ ಟೇಸ್ಟ್ ಡಿಫ್ರೆಂಟ್ ಇದ್ದೇ ಇರುತ್ತೆ. ಇಂಗ್ರೀಡಿಯೆಂಟ್ಸ್ ಬೇರೆ, ಆಮೇಲೆ ಬಂದು ಕುಕಿಂಗ್ ಡಿಫ್ರೆನ್ಸಸ್ ಇದೆ. ಬಟ್ ಅದು ಬಂದು ಡೈರೆಕ್ಟ್ ಹೀಟಲ್ಲಿ ಮಾಡ್ತಾ ಇದೀವಿ, ಇದಕ್ಕೆ ಸ್ವಲ್ಪ ಏನಾದ್ರು ಡೆಫಿನೆಟ್ ಡಿಫ್ರೆಂಟ್ ಇರಬಹುದು. ಅದರಿಂದ ಅದು ಅಷ್ಟೇನು ಅದು ಬಂದು ನಮಗೆ ಅದು ಎಫೆಕ್ಟ್ ಆಗಲ್ಲ. ಅಷ್ಟು ಡಿಫ್ರೆಂಟ್ ಇದ್ರೂ ಅದು ಯಾರು ಅದು ಬಂದು ಅಷ್ಟು ಮೈನ್ಯೂಟ್ ಆಗಿ ನೋಡಲ್ಲ. ಓಕೆ. ಸೊ ಇದರಲ್ಲಿ ನಾವು ಕರೀಸ್ ಏನಾದ್ರು ಮಾಡ್ಕೋಬಹುದು ಸರ್? ಇಲ್ಲ, ಇದರಲ್ಲಿ ಕರೀಸ್ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಕರೀಸ್ ಬಂದು ಅದು ಬೇರೆ ಮೆಥಡ್. ಸ್ಟೀಮ್ ಮಾಡ್ಕೋಬಹುದು. ಕರೆಕ್ಟ್. ಚಿಕನ್, ಮಟನ್ ಎಲ್ಲ ಮಾಡಬಹುದು. ಬೇಳೆ ಇಟ್ಕೋಬಹುದು, ಬೇಯಿಸಬಹುದು. ಬೇಯಿಸೋದೆಲ್ಲ ಇದರಲ್ಲಿ ಮಾಡಬಹುದು. ಬೇಯಿಸಿದ ಮೇಲೆ ನೀವು ಅದನ್ನ ಬಂದು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೊ ಬಿರಿಯಾನಿ ಮಾಡಬಹುದು ಅಂತ ಹೇಳಿದ್ರಲ್ಲ ಸರ್, ಇದರಲ್ಲಿ ಫ್ರೈಯಿಂಗ್ ಪ್ರೋಸೆಸ್ ಎಲ್ಲ ಇರತ್ತಲ್ವಾ? ಸೊ ಎಣ್ಣೆ ಎಷ್ಟು ಹಿಡಿಬಹುದು ಸರ್ ಒಂದು ಅಂದಾಜಲ್ಲಿ? ಇದು ಬಂದು ಪ್ರೀ ಕುಕಿಂಗ್ ನಲ್ಲೇ ಮಾಡಬೇಕು. ಈಗ ಇದು ಬಂದು ನಾವು 100% ಬಿರಿಯಾನಿ ಬಂದು ಇದರಲ್ಲೇ ಮಾಡಕ್ಕಾಗಲ್ಲ. ಈಗ ಬಂದು ಪ್ರೀ ಕುಕಿಂಗ್ ಅದು ಕಂಪಲ್ಸರಿ ಬೇಕು. ಈಗ ಫ್ರೈಯಿಂಗ್ ಮಾಡ್ತೀವಲ್ಲ, ಫ್ರೈಯಿಂಗ್ ಮಾಡೋದು, ಮಸಾಲ ಹಾಕೋದು, ಆಮೇಲೆ ಅದು ಜಿಂಜರ್ ಇದೆಲ್ಲ ಬಂದು ಜಿಂಜರ್ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡೋದೆಲ್ಲ ಬಂದು ನೀವು ಬಂದು ಟ್ರೆಡಿಷನಲ್ ಪಾತ್ರದಲ್ಲೇ ಮಾಡಬೇಕು. ಸರ್ವಿಸ್ ಎಲ್ಲ ಹೇಗಿದೆ ಸರ್ ಇದರದ್ದು? ಸರ್ವಿಸ್ ವಿಟೆಕ್ ನಿಮ್ದು ಗೊತ್ತು, ನಾವು ಆಲ್ರೆಡಿ ಹೇಳಿದೀವಿ. ಯಾವುದೇ ಪ್ರಾಬ್ಲಮ್ ಇದ್ರೂ ನೀವು ಲೋಕಲ್ ರೆಡಿ ಮಾಡ್ಕೋಬಹುದು. ಯಾಕಂದ್ರೆ ನಾವು ಅಲ್ಲಿ ಬಂದು ನಾವು ಮಾಡಕ್ಕಾಗಲ್ಲ. ನೀವು ಅಲ್ಲಿಂದ ಮಿಷಿನ್ ಇಲ್ಲಿ ಕಳಿಸಿದ್ರೆ ರೆಡಿ ಮಾಡಿ ಕಳಿಸಬಹುದು. ಇಲ್ಲ ಅಂತಂದ್ರೆ ಇದ್ರಲ್ಲಿ ಬಂದು ಅಷ್ಟೇನು ಬರಲ್ಲ. ಇದರಲ್ಲಿ ಏನು ಮೆಗಾ ಪಾರ್ಟ್ಸ್ ಯಾವುದೂ ಇಲ್ಲ, ಸಿಂಪಲ್ ಪಾರ್ಟ್ಸ್ ಇದೆ. ಲೋಕಲ್ ಎಲೆಕ್ಟ್ರಿಷಿಯನ್ ಬಂದು ಕ್ಲಿಯರ್ ಆಗಿ ರೆಡಿ ಮಾಡಿಸಬಹುದು. ನಾವು ಟ್ರೈನಿಂಗ್ ಕೊಡ್ತೀವಿ ಅವರಿಗೆ. ಒಂದು ಚಿಕ್ಕದಾಗಿ ಏನಾದ್ರು ಪ್ರಾಬ್ಲಮ್ ಇದ್ರೆ ವಿಡಿಯೋ ಕಾಲ್ ನಲ್ಲಿ ಬಂದ್ರೆ ಅವ್ರು ಏನ್ ಮಾಡೋಣ ಅಂತ ನಾವೇ ಹೇಳ್ಕೊಡ್ತೀವಿ. ಸೊ ಅದರಿಂದ ಇದು ಎಲ್ಲೆಲ್ಲಿ ಸಿಗ್ಬೋದು ಸರ್ ನಮಗೆ? ಇದು ಈಗ ನಮ್ಮ ಆಫೀಸ್ ಮಾತ್ರ, ಬೆಂಗಳೂರು ಆಫೀಸಲ್ಲಿ ಮಾತ್ರ. ಆಲ್ ಓವರ್ ಇಂಡಿಯಾ ಇಲ್ಲಿಂದ ಕಳಿಸಬಹುದು. ನಮ್ದು ಯೂನಿಟ್ ಬಂದು ಕೊಯಂಬತ್ತೂರಲ್ಲಿ ಇದೆ. ಕೊಯಂಬತ್ತೂರಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಎಲ್ಲ ಕೊಯಂಬತ್ತೂರಲ್ಲಿ ಮಾಡ್ತಾ ಇದೀವಿ. ಸೊ ನೀವು ಅಲ್ಲೂ ತಗೋಬಹುದು. ಇಲ್ಲಿ ಮೈಸೂರು ಕಡೆ ಇರೋರು, ಆ ಕಡೆ ಇರೋರೆಲ್ಲ ಅಲ್ಲೂ ತಗೋಬಹುದು. ಇನ್ನೊಂದು ಕೊಳ್ಳೇಗಾಲದಲ್ಲಿ ಒಂದು ಆಫೀಸ್ ಇದೆ, ಅಲ್ಲೂ ಏನಾದ್ರು ಅಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಅಲ್ಲೂ ತಗೋಬಹುದು. ಸೊ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾವು ಕೆಳಗೆ ಕೊಟ್ಟಿದ್ದೀವಿ. ನೀವು ಎಲ್ಲಿ ಪಕ್ಕನ ಅದು ತರ ನೀವು ಡಿಸೈಡ್ ಮಾಡ್ಕೋ.
ಇಷ್ಟೊತ್ತು ಕೇಳಿದ್ರಲ್ವಾ, ಮ್ಯಾನುಫ್ಯಾಕ್ಚರರ್ಸೇ ಇವಾಗ ಯಾರು ಈ ಒಂದು ಬಿರಿಯಾನಿ ಪಾಟ್ನ ಮಾಡಿದಾರಲ್ವಾ ಅದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಅವರು ಸರ್ ಕೊಟ್ಟಿದ್ದಾರೆ. ಸೊ ಇನ್ನೂ ಏನಾದರೂ ಡೀಟೇಲ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಮಾಡ್ತೀನಿ. ಅದರ್ವೈಸ್ ನೀವು ಡೈರೆಕ್ಟಾಗಿ ಅವ್ರಿಗೆ ಕೂಡ ಕಾಲ್ ಮಾಡಿ ಎನ್ಕ್ವೈರ್ ಮಾಡ್ಬೋದು. ಸೊ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಬಿರಿಯಾನಿ ಅಲ್ಲದೆ ನಿಮಗೆ ಇಡ್ಲಿ ಕೂಡ ಈ ಥರ ನೀವು ಮಾಡ್ಬೋದು, ಇಡ್ಲಿ ಕೂಡ ಸ್ಟೀಮ್ ಮಾಡ್ಬೋದು. ಸೊ ಅಂದರೆ ಇಡ್ಲಿಗೆ ಎಷ್ಟು ಟೈಮ್ ಸೆಟ್ ಮಾಡಬೇಕು ಅಥವಾ ಬಿರಿಯಾನಿಗೆ ಎಷ್ಟು ಟೈಮ್ ಸೆಟ್ ಮಾಡಬೇಕು, ಹಾಗೆಯೇ ನಿಮಗೆ ದಾಲ್ ಏನಾದರೂ ಸ್ಟೀಮ್ ಮಾಡಬೇಕು ಅಥವಾ ಕುಕ್ ಮಾಡಬೇಕು ಅನ್ನೋದಾದರೆ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಂಡು ನಿಮಗೆ ಎಷ್ಟು ಕುಕ್ ಆಗಬೇಕು ಅನ್ನೋದ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಟೈಮರ್ ಕೂಡ ಇರೋದ್ರಿಂದ ನೀವು ಆರಾಮಾಗಿ ಈ ಕುಕ್ ಕೂಡ ಮಾಡ್ಕೋಬೋದು. ಸೊ ಒಬ್ಬೊಬ್ಬರೇ ಲೇಡೀಸ್ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಕ್ಲೌಡ್ ಕಿಚನ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮಗೂ ಏನಾದರೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕೂಡ ಡೀಟೇಲ್ಸ್ ನಿಮಗೆ ಇದು ನಾನು ಹಾಕಿರ್ತೀನಿ, ಖಂಡಿತವಾಗ್ಲೂ ಚೆಕ್ ಮಾಡ್ಕೊಂಡು ಇವಾಗಲೇ ತೊಗೊಳ್ಳಿ. ಸೊ ಬಿಸ್ನೆಸ್ ಐಡಿಯಾಸ್ ಏನಾದರೂ ಇದ್ದವರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಹಾಸ್ಟೆಲು, ಅನಾಥಾಶ್ರಮ, ಈ ಥರ ಹೋಟೆಲು, ಈ ಥರದವರು ಕೂಡ ತುಂಬಾ ಯೂಸ್ ಆಗುತ್ತೆ. ಯಾಕೆಂದರೆ ಒಂದೊಂದೇ ಪ್ಲೇಟಲ್ಲಿ ಬಿಸಿ 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 ಸರ್ವ್ ಮಾಡ್ಬೋದು. ಸೊ ಇಡ್ಲಿ ಅಂತೂ ಮಾಡೇ ಮಾಡ್ತಾರೆ. ಸೊ ಈ ಬಿರಿಯಾನಿ ಕೂಡ ಇವಾಗ ಬಿಸಿ ಬಿಸಿಯಾಗಿ ನೀವು ಸರ್ವ್ ಮಾಡ್ಬೋದು ಬಂದವ್ರಿಗೆ. ಹಾಗಾಗಿ ಬಿರಿಯಾನಿ ಅಂದರೆ ನಾವು ಪಾತ್ರೆಯಲ್ಲೆಲ್ಲ ಒಟ್ಟಿಗೆ ಕುಕ್ ಮಾಡ್ತೀವಿ, ಇದು ಪ್ಲೇಟ್ ವೈಸ್ ಕುಕ್ ಮಾಡೋದ್ರಿಂದ ನಿಮಗೆ ಬಿಸಿ ಇರುತ್ತೆ. ಸೊ ಯಾರು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಒಂದು 10 ಜನಕ್ಕೆ ಒಂದು ಸತಿ, ಇನ್ನೊಂದು 10 ಜನಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟು ಈ ಥರ ಕುಕ್ ಮಾಡೋದ್ರಿಂದ ನಿಮಗೆ ಬಿಸಿ ಕೂಡ ನಿಮಗೆ ಆ ಪಾಟಲ್ಲಿ ಹಾಗೇ ಇರುತ್ತೆ. ಸೊ ಕಸ್ಟಮರ್ ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಸೊ ಇನ್ನೂ ಏನೇನು ಡೀಟೇಲ್ಸ್ ಬೇಕಿದ್ದರೆ ಖಂಡಿತವಾಗಲೂ ನನಗೆ DM ಮಾಡಿ, ಅದರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಏನೇ ಡೀಟೇಲ್ಸ್ ಬೇಕಿದ್ದರೂ ಕೂಡ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ನೀವು. ಥ್ಯಾಂಕ್ ಯು.